ಈ ವರದಿ ಜಾರಿಗೆ ಬರುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಜನವರಿ 16ನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಒಂದು ಗಂಭೀರವಾದಂತಹ ಚರ್ಚೆ ಆಗುತ್ತೆ. ಇನ್ನು ಮುಚ್ಚಿದಂತಹ ಲಕೋಟೆಯಲ್ಲಿರುವಂತಹ ವರದಿಯನ್ನು ತೆರೆದು ಚರ್ಚೆಗೆ ಈಗ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಜಾತಿ ಜನಗಣತಿ ವರದಿ ಜಾರಿಗೆ ಸರ್ಕಾರದಲ್ಲೇ ಪರ ವಿರೋಧ ಚರ್ಚೆಗಳಾಗ್ತಾ ಇದ್ದಾವೆ. ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರಿಂದ ವರದಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಈ ದೊಡ್ಡ ಸಮುದಾಯ ಅಂದರೆ ಲಿಂಗಾಯತ, ಅದು ಬಿಟ್ಟರೆ ಒಕ್ಕಲಿಗ ಸಮುದಾಯ, ಈ ಎರಡು ದೊಡ್ಡ ಸಮುದಾಯಗಳೇ ಈಗ ಜಾತಿ ಜನಗಣತಿ ವಿಚಾರಕ್ಕೆ ಸಾಕಷ್ಟು ಅಡ್ಡಗಾಲನ್ನು ಹಾಕ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ನಾಯಕರಿಂದ ವರದಿಗೆ ವಿರೋಧ ಆಗ್ತಾ ಇದೆ. ಆಲ್ರೆಡಿ ಕಾಂತರಾಜು ವರದಿ ಸರ್ಕಾರದ ಕೈ ಸೇರಿದೆ. ಆ ವರದಿಯಲ್ಲಿ ಬಹಳ ಮುಖ್ಯವಾಗಿ ಹಿಂದುಳಿದ ವರ್ಗದವರಿಗೆ ಇಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವ್ರನ್ನ ಒಂಥರ ಸದೃಢವಾಗಿ ಮಾಡಬೇಕು, ಹಾಗಾಗಿ ಜಾತಿ ಗಣತಿ ಮಾಡಬೇಕು ಅಂತ ಒಂದು ವರ್ಗದ ಜನ, ಈಗ ಒಂದು ವರ್ಗದ ನಾಯಕರು ಪಟ್ಟಿ ಹಿಡ್ಕೊಂಡು ಕೂತ್ಕೊಂಡ್ರೆ ಇನ್ನೊಂದು ವರ್ಗದ ಜನ, ಇಲ್ಲಿ ಬಹಳ ಮುಖ್ಯವಾಗಿ ಈಗಾಗಲೇ ಹೇಳಿದಾಗೆ ಲಿಂಗಾಯತರು ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ನಾನು ಇದನ್ನು ಮಾಡೇ ಸಿದ್ಧ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಹಾಗಾಗಿ ಜಾತಿ ಜನಗಣತಿ ಒಂದಿಷ್ಟು ನೆನೆಗುದಿಗೆ ಬಿದ್ದಿತ್ತು. ಇನ್ನೊಂದು ಕಡೆ ಇದು ಕೇಂದ್ರ ಸರ್ಕಾರದವರು ಮಾಡಬೇಕಾಗಿರುವಂಥ ವಿಚಾರ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮೊನ್ನೆ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದರು. ಇದು ಯಾಕಂದರೆ ಆಲ್ರೆಡಿ ಕಾಂತರಾಜು ವರದಿ ಕೈ ಸೇರಿದೆ. ಕಾಂತರಾಜು ವರದಿ ಸರ್ಕಾರದ ಕೈ ಸೇರಿದ ಮೇಲೆ ಆ ವರದಿಯಲ್ಲಿ ಏನಿದೆ ಆ ವರದಿಯನ್ನು ಇಟ್ಕೊಂಡು ಈಗಾಗಲೇ ಒಂದಿಷ್ಟು ಸಚಿವ ಸಂಪುಟ ಸಭೆಯಲ್ಲಿ ಕೂಡ ತೀರ್ಮಾನ ಮಾಡಬೇಕಾಗ್ತದೆ, ಜಾತಿ ಜನಗಣತಿ ಮಾಡಬೇಕಾ ಬೇಡವಾ ಅಂತ. ಯಾಕಂದರೆ ಸಂಪುಟದಲ್ಲಿ ಸಚಿವರ ಒಮ್ಮತದ ಅಭಿಪ್ರಾಯಗಳು ಅಲ್ಲೊಂದಿಷ್ಟು ಪಕ್ಷದ ಒಳಗಡೆ ಸರ್ಕಾರದ ಒಳಗಡೆ ಪರ ವಿರೋಧ ಚರ್ಚೆಗಳು ನಡೀತಾ ಇರೋದ್ರಿಂದ ಜಾತಿ ಜನಗಣತಿ ಮಾಡಬೇಕಾ ಬೇಡವಾ ಅನ್ನುವಂತಹ ತೀರ್ಮಾನಕ್ಕೆ ಇಲ್ಲಿ ಸಚಿವರೆಲ್ಲರೂ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಇವರು ಅಭಿಪ್ರಾಯ ವ್ಯಕ್ತಪಡಿಸಿದ ತಕ್ಷಣವೇ ಜಾತಿ ಜನಗಣತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಹೈಕಮಾಂಡಿಗೆ ಹೋಗ್ತದೆ. ಹೈಕಮಾಂಡ್ ಅಲ್ಲಿ ಆಮೇಲೆ ತೀರ್ಮಾನ ಮಾಡ್ತಾರೆ. ರಾಜ್ಯದಲ್ಲಿ ಏನೇ ಒಂದು ತೀರ್ಮಾನ ಮಾಡಬೇಕಾದ್ರೂ ಕೂಡ, ಏನೇ ಚರ್ಚೆ ಮಾಡಬೇಕಾದ್ರೂ ಕೂಡ ನೀವು ಚರ್ಚೆ ಮಾಡಿ, ಸಚಿವ ಸಂಪುಟದಲ್ಲಿ ಎಲ್ಲ ಚರ್ಚೆಯನ್ನು ಮಾಡಿಬಿಟ್ಟು ತೀರ್ಮಾನ ಮಾಡಿ, ನಿಮ್ಮ ತೀರ್ಮಾನ ನಿಮ್ಮ ಒಮ್ಮತದ ಅಭಿಪ್ರಾಯಗಳನ್ನು ಹೈಕಮಾಂಡಿಗೆ ಕಳಿಸ್ಕೊಡಿ ಅಂತಲೇ ಹೈಕಮಾಂಡ್ ಕೇಳ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಅಹಿಂದ ಮತ್ತು ಮೇಲ್ವರ್ಗ ಈ ಎರಡು ಸಮುದಾಯಗಳ ನಡುವೆ, ಈ ಎರಡು ಪಂಗಡಗಳ ನಾಯಕರ ನಡುವೆ ಒಂದಿಷ್ಟು ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಇನ್ನು ಅಹಿಂದ ನಾಯಕರಿಗೆ ಹೈಕಮಾಂಡ್ ಬೆಂಬಲ ಸಿಕ್ಕಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆಂತರಿಕ ಸಭೆಯಲ್ಲಿ ಹೈಕಮಾಂಡ್ ಅಭಿಪ್ರಾಯವನ್ನು ಮಂಡನೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಂಡನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ವರದಿ ಜಾರಿಗೆ ಯಾರ ವಿರೋಧವೂ ಇಲ್ಲ ಅಂತ ಸುರ್ಜೇವಾಲಾನೇ ಹೇಳಿಬಿಟ್ಟಿದ್ದಾರೆ, ಹೈಕಮಾಂಡ್ ಹೇಳಿಬಿಟ್ಟಿದೆ. ಅಲ್ಲಿ ಹೈಕಮಾಂಡ್ ಅಸ್ತು ಎನ್ನುತ್ತಿದ್ದಂತೆ ಸಿದ್ದು ಬಣದಲ್ಲಿ ಉತ್ಸಾಹ ಇಮ್ಮಡಿ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಅಹಿಂದ ನಾಯಕರಿಂದ ಈಗ ಪ್ಲಾನ್ ನಡೆದಿದೆ. ಅಹಿಂದ ನಾಯಕರಿಗೆ ಈಗ ಹೈಕಮಾಂಡ್ ಬೆಂಬಲ ಸಿಕ್ಕಿದೆ ಅಂದರೆ ಸುರ್ಜೇವಾಲಾನೇ ಹೇಳ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾನೇ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಸಹಜವಾಗಿಯೇ ಸಿದ್ದು ಬಣ ಅಂದರೆ ಅಹಿಂದ ಬಣಕ್ಕೆ ಈ ಉತ್ಸಾಹ ಏನಿತ್ತಲ್ಲ, ಈ ಉತ್ಸಾಹ ದೊಡ್ಡ ಮಟ್ಟದಲ್ಲಿ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಒಂದು ಜಾತಿ ಜನಗಣತಿ ವಿಚಾರಕ್ಕೆ ಒಂದಿಷ್ಟು ಪರ ವಿರೋಧ ಚರ್ಚೆಗಳು ಆಗ್ತಾ ಇದ್ವು, ಜಟಾಪಟಿ ಕೂಡ ಆಗ್ತಾ ಇದ್ವು. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಜಾತಿ ಜನಗಣತಿ ಬೇಡ ಅನ್ನುವಂತಹ ಅರ್ಥದಲ್ಲಿ ಮಾಡ್ತಾಯಿದ್ರು. ಯಾಕಂದರೆ ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಇವರು ಸರಿಯಾಗಿ ಮನೆ ಮನೆಗೆ ಹೋಗಿ ಇವರು ಸರಿಯಾಗಿ ಜಾತಿ ಜನಗಣತಿ ಮಾಡಿಲ್ಲ, ಇವ್ರಿಗೆ ಕೈ ಸಿಕ್ಕಿರುವಂಥ ವರದಿಯಲ್ಲಿ ಅಸ್ಪಷ್ಟತೆ ಇದೆ, ಸ್ಪಷ್ಟವಾಗಿ ಇಷ್ಟೇ ಜನ ಇದ್ದಾರೆ ಒಂದೊಂದು ಮನೆಯಲ್ಲಿ ಅಂತ ಇವರಿಗೆ ಸರಿಯಾದ ಲೆಕ್ಕ ಸಿಕ್ಕಿಲ್ಲ ಅಂತ. ಅಂದರೆ ಇದು 10 ವರ್ಷದ ಹಿಂದಿನ ಕತೆ. ಇದು ಕಾಂತರಾಜು ವರದಿ ಇವ್ರ ಕೈಗೆ ಸೇರಿರೋದು 2014ರಲ್ಲಿ. ಹೈಕಮಾಂಡ್ ಅಸ್ತು, ಆದರೆ ಒಕ್ಕಲಿಗ ಲಿಂಗಾಯತ ನಾಯಕರು ಮಾತ್ರ ಈಗ ಕಂಗಾಲಾಗ್ತಾ ಇದ್ದಾರೆ, ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಲಿಂಗಾಯತ ಒಕ್ಕಲಿಗ ನಾಯಕರು, ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಒಕ್ಕಲಿಗ ಲಿಂಗಾಯತರ ನಾಯಕರು ಈಗ ಕಂಗಾಲಾಗಿದ್ದಾರೆ. ಜಾತಿ ಜನಗಣತಿ ವರದಿ ಬಗ್ಗೆ ಸುದೀರ್ಘ ಚರ್ಚೆ ಅಗತ್ಯ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಚರ್ಚೆ ನಂತರ ನಿರ್ಧಾರ ಅಂತ ಲಿಂಗಾಯತ ಒಕ್ಕಲಿಗ ನಾಯಕರು ಹೇಳ್ತಾ ಇದ್ದಾರೆ. ಇನ್ನು ಲಿಂಗಾಯತ ನಾಯಕರು ಕಾಂಗ್ರೆಸ್ನಲ್ಲೂ ಕೂಡ ಭಾಳಷ್ಟು ಜನ ಇದ್ದಾರೆ, ಒಕ್ಕಲಿಗ ನಾಯಕರು ಕೂಡ ಇದ್ದಾರೆ. ವರದಿ ಅವೈಜ್ಞಾನಿಕ ಅಂತ ಒಕ್ಕಲಿಗ ನಾಯಕರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಾಳೆ ನಡೆಯುವಂಥ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ಜಟಾಪಟಿ ಫಿಕ್ಸ್ ಆಗುವ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಇನ್ನು ರಾಜ್ಯ ಸರ್ಕಾರದಲ್ಲಿ ಈ ಜಾತಿ ಜನಗಣತಿ ವರದಿ ಸಾಕಷ್ಟು ಕಿಚ್ಚನ್ನು ಹೊತ್ತಿಸ್ತಾ ಇದೆ. ಸಾಕಷ್ಟು ಪರ ವಿರೋಧ ಚರ್ಚೆಗಳು ಆಗ್ತಾ ಇದ್ದಾವೆ. ಸರಿಯಾಗಿ ಜಾತಿ ಜನಗಣತಿ ಆಗಿಲ್ಲ, ಮನೆ ಮನೆಗೆ ಹೋಗಿ ಸರಿಯಾಗಿ ಲೆಕ್ಕ ತೆಗೆದುಕೊಂಡು ಬಂದಿಲ್ಲ.
ಇದೆಲ್ಲ ಅಸ್ಪಷ್ಟತೆ ಇದೆ, ಅವೈಜ್ಞಾನಿಕ ಆಗಿದೆ ಅಂತ. ಯಾಕಂದರೆ ಬೇರೆ ಯಾರು ಬೇಡ, ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕ, ಕಾಂಗ್ರೆಸ್ನ KPCC ಅಧ್ಯಕ್ಷರು ಕೂಡ ಆಗಿದ್ದಾರೆ, ಅವರೇ ಅಪಸ್ವರ ತೆಗೆದಿದ್ದಾರೆ, ಇನ್ನು ಬೇರೆ ಬೇಡ. ಇನ್ನೊಂದು ಕಡೆ ಲಿಂಗಾಯತ ಸಮುದಾಯದ ನಾಯಕರುಗಳು ಕೂಡ ಭಾಳಷ್ಟು ಜನ ಇದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಶಾಮನೂರು, ಶಿವಶಂಕರಪ್ಪ ಸೇರಿದಂತೆ ಘಟಾನುಘಟಿ ಲಿಂಗಾಯತ ನಾಯಕರು ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸಂಪುಟದಲ್ಲಿ ಹೇಗೆ ಬೆಂಬಲ ಸಿಗುತ್ತೆ ಅನ್ನೋದೇ ಈಗ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು.